ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಾನು ಸೈಯದ್ ಜಾಕಿರ್ ಹುಸೇನ್, ಜಿಲ್ಲಾ ವಕ್ಫ್ ಅಧಿಕಾರಿ ದಾವಣಗೆರೆ ಹಾಗೂ ಶಿವಮೊಗ್ಗ. ಈ ಹಿಂದೆ ದಿನಾಂಕ 15/10/2025 ಹಾಲಿ ಅವರೇನು ನಿರ್ಗಮಿತ ಸಮಿತಿಯವರು ನಮಗೆ ಎಕ್ಸ್ಟೆನ್ಷನ್ ಬೇಕು, ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಂತ ಅವರು ಕೋರ್ಟಿಗೆ ಅಪ್ರೋಚ್ ಮಾಡಿದರು. 110/2025 ಕೇಸ್ ಇದರಲ್ಲಿ. ತದನಂತರ ಏನಾಯ್ತಂದರೆ ವಕ್ಫ್ ಟ್ರಿಬ್ಯುನಲಲ್ಲಿ ಒಂದು ಇಂಟೀರಿಯಂ ಆರ್ಡರ್ ಆಯಿತು. ಏನಂದರೆ ದ ಇಂಟೀರಿಯಂ ಅಪ್ಲಿಕೇಶನ್ ನಂಬರ್ 1 ಈಸ್ ಅಲೌಡ್ ಪಾರ್ಟ್ಲಿ ಅಂಡರ್ ಸೆಕ್ಷನ್ 151 ಆಫ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ರೆಸ್ಪಾಂಡೆಂಟ್ ನಂಬರ್ 2 ಈಸ್ ಡೈರೆಕ್ಟೆಡ್ ನಾಟ್ ಟು ಅಸ್ಯೂಮ್ ಚಾರ್ಜ್ ಆಫ್ ವಕ್ಫ್ ಇನ್ಸ್ಟಿಟ್ಯೂಷನ್ ಬೈ ನೇಮ್ ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ದಾವಣಗೆರೆ ಅಂಟಿಲ್ ರೆಸ್ಪಾಂಡೆಂಟ್ ನಂಬರ್ 1 takes decision on representation dated 15/10/2025 submitted by managing committee of said work institution. Interim application 11 filed under section 151 of code of civil procedure is rejected. No order has to cast ಅಂತ ಆರ್ಡರ್ ಆಗಿರುತ್ತದೆ. ಇಲ್ಲಿ ರೆಸ್ಪಾಂಡೆಂಟ್ ನಂಬರ್ 1 ಯಾರಂದರೆ ರೆಸ್ಪಾಂಡೆಂಟ್ ನಂಬರ್ 1 ಸ್ಟೇಟ್ ಬೋರ್ಡ್ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ. ರೆಸ್ಪಾಂಡೆಂಟ್ ನಂಬರ್ 2 ಜಿಲ್ಲಾ ವಕ್ಫ್ ಅಧಿಕಾರಿಗಳು ದಾವಣಗೆರೆ ಜಿಲ್ಲೆ ಆಗಿರ್ತಾರೆ. ಇದರಲ್ಲಿ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವರು ಅವರು ಒಂದು ಡಿಸಿಷನ್ ತಗೊಳ್ಳೋವರೆಗೂ ವಕ್ಫ್ ಅಧಿಕಾರಿ ಅಸ್ಯೂಮ್ ಮಾಡ್ಕೋಬಾರ್ದು ಚಾರ್ಜ್ ಅಂತ ಆರ್ಡರ್ ಮಾಡಿರ್ತಾರೆ. ಯಾವಾಗಂದರೆ ಈ ವಕ್ಫ್ ಟ್ರಿಬ್ಯುನಲಲ್ಲಿ ಆರ್ಡರ್ ಮಾಡಿರ್ತಾರೆ, ಯಾರು ಸ್ಟೇಟ್ ಬೋರ್ಡ್ ಅವರು ಡಿಸಿಷನ್ ತಗೋಬೇಕು ಇದರಲ್ಲಿ ಅಂತ. ಸ್ಟೇಟ್ ಬೋರ್ಡಲ್ಲಿ ದಿನಾಂಕ 7/2/2026 ಇದ್ರ ಬಗ್ಗೆ ಚರ್ಚೆ ನಡೆದು ವಿಷಯ ಸಂಖ್ಯೆ 11/1 ಇದರಲ್ಲಿ ಚರ್ಚೆ ನಡೀತದೆ ಎಕ್ಸ್ಟೆನ್ಷನ್ ಬಗ್ಗೆ. ಆವಾಗ ಅವರ ಎಕ್ಸ್ಟೆನ್ಷನ್ 15/10/2025 ರೆಪ್ರೆಸೆಂಟೇಷನನ್ನು ಸ್ಟೇಟ್ ಬೋರ್ಡಲ್ಲಿ ರಿಜೆಕ್ಟ್ ಆಗುತ್ತೆ. ಇವರ ಸಬ್ಜೆಕ್ಟ್ ರಿಜೆಕ್ಟ್ ಆಗಿ ಜಿಲ್ಲಾ ವಕ್ಫ್ ಅಧಿಕಾರಿ ದಾವಣಗೆರೆ ಇವರಿಗೆ ಉಮ್ಮೀದ್ ಆ್ಯಕ್ಟ್ 1995 ಪ್ರಕಾರ ಉಸ್ತುವಾರಿ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿರ್ತದೆ. ಅಲ್ಟಿಮೇಟ್ಲಿ ಅವಾಗ ಏನಾಗುತ್ತಂದರೆ ಅಲ್ಲಿ ಹಿಂದಿನ ಆರ್ಡರ್ಲಿ ನಾಟ್ ಟು ಅಸ್ಯೂಮ್ ಅಂತ ಇತ್ತಲ್ಲ, ಈ ಆರ್ಡರ್ ಜಾರಿ ಆದ ತಕ್ಷಣ ರೆಸ್ಪಾಂಡೆಂಟ್ ನಂಬರ್ 1 KSBA ಏನಿದೆ ಇವರು ಡಿಸಿಷನ್ ತಗೊಂಡಾಯ್ತಲ್ಲ, ಸೊ ಆ ಒಂದು ಬೇಸ್ ಮೇಲೆ ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತೀನಿ, ಅಸ್ಯೂಮ್ ಮಾಡಿರ್ತೀನಿ. ಈಗ ವಕ್ಫ್ ಅಲ್ಲಿ ಅವರು ಏನು ರಿಟರ್ನ್ ಹಾಕಿದ್ರಲ್ಲ ಅದು ತಿರಸ್ಕೃತ ಅಂದ್ರೆ ಅದರಲ್ಲಿ ಕ್ಲಿಯರ್ ಆಗಿ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಅವರು ಜಡ್ಜ್ ಏನ್ ಹೇಳಿದಾರೆ ಅಂದ್ರೆ ರೆಸ್ಪಾಂಡೆಂಟ್ ನಂಬರ್ 1 ರಾಜ್ಯ ವಕ್ಫ್ ಮಂಡಳಿ ಇದ್ರ ಬಗ್ಗೆ ನಿರ್ಣಯ ತಗೊಳ್ಳಿ ಅಂತ ಅವ್ರು ಆರ್ಡರ್ ಮಾಡಿರ್ತಾರೆ. ವಕ್ಫ್ ಮಂಡಳಿಯವರು ನಿರ್ಣಯ ತಗೊಳ್ಳಿ ಅಂತ ನಾಟ್ ಟು ಅಸ್ಯೂಮ್ ಚಾರ್ಜ್ ಅಂತ ವಕ್ಫ್ ಆಫೀಸರ್ಗೆ ಅವಾಗ ಮಾಡಿರ್ತಾರೆ. ಸೊ ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ, ದಿನಾಂಕ 7/2/2026 ಮಂಡಳಿಯಲ್ಲಿ ಸಭೆ ನಡೀತಲ್ಲ, ಆ ಸಭೆಯಲ್ಲಿ ಇವರ 15/10 ರೆಪ್ರೆಸೆಂಟೇಷನ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿ ಅವ್ರೇನು ಮಾಡ್ತಾರೆ, ಉಮ್ಮೀದ್ ಆ್ಯಕ್ಟ್ 1995 ಪ್ರಕಾರ ಈ ಕರ್ನಾಟಕ ರಾಜ್ಯ ವಕ್ಫ್ ರೂಲ್ಸ್ 2017 ನಿಯಮ 54/5 ಅಡಿಯಲ್ಲಿ ಜಿಲ್ಲಾ ವಕ್ಫ್ ಅಧಿಕಾರಿನ ಅವರು ಉಸ್ತುವಾರಿ ಅಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸುತ್ತಾರೆ. ಈ ಆದೇಶದ ಮೇಲೆ ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತೀನಿ, ಮೀನ್ಸ್ ಅಸ್ಯೂಮ್ ಮಾಡಿರ್ತೀನಿ. ಅಧಿಕಾರ ಸ್ವೀಕಾರ ಮಾಡಕ್ಕೆ ಏನು ತಾವು ಈ ತಂಜೀಮ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ಕಚೇರಿಗೆ ತಾವು ಬಂದಿದ್ರಿ, ಆ ಸಮಯದಲ್ಲಿ ಇಲ್ಲಿ ಯಾರಿದ್ರು? ಇಲ್ಲಿ ಕಚೇರಿ ಸಿಬ್ಬಂದಿ ಇದ್ರು, ಸೆಕ್ರೆಟರಿಗೂ ಇಂಟಿಮೇಟ್ ಮಾಡಿದ್ರು. ಅವರು ಅದೇ ನಾವು ಸಾಯಂಕಾಲ ಬರ್ತೀವಿ ಅಂತ ಹೇಳಿದ್ರು. ಆದ್ರೂ ನಮ್ಗೆ ಇದು ಅಸ್ಯೂಮ್ ಮಾಡೋದು ನಮ್ದು ಕರ್ತವ್ಯ, ಅದು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲಾಖೆಯಿಂದ ಏನ್ ನೀವು ತಾವು ಬರ್ತಾ ಇದ್ರಂತ ಅವರಿಗೆ ಮಾಹಿತಿ ಇತ್ತ? ಯಾರಿಗೆ? ತಂಜೀಮ್ ಮಂಡಳಿ ಅವರಿಗೆ ಇಲ್ಲಿ ಬಂದು ಮಾಹಿತಿ ಕೊಟ್ಟಿವಿ. ಅವ್ರಿಗೆ ಇಲ್ಲಿ ಬಂದು ಮಾಹಿತಿ ಕೊಟ್ಟಿದ್ವಿ. ಲೆಕ್ಕದ ಏನೋ ಸಮಸ್ಯೆ ಏನೋ ಇದೆ, ದುಡ್ಡಿಂದಾಗ್ಲಿ ಇದು ಆಗಲಿ, ಅದು ಮುಂದೆ ಆಡಿಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇನ್ನೂ ನಾನು ಇವತ್ತೇ ಚಾರ್ಜ್ ತಗೊಂಡಿರೋದ್ರಿಂದ ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಅಲ್ಲ, ಮುಂಬರುವ ದಿನಗಳಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ನಮಗೆ ಒಂದು ಏನ್ ಮಾಹಿತಿ ಅಂತಂದ್ರೆ, ಪ್ರೋಟೋಕಾಲ್ ಅಲ್ಲಿ ಏನು 3 ತಿಂಗಳ ಟೈಮ್ ಕೊಟ್ಟಿದ್ರು, ಅದು ಇಡೀ ರಾಜ್ಯದಲ್ಲೇ ಕೊಟ್ಟಿದ್ರು. ದಾವಣಗೆರೆ ತಂಜೀಮ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ಗೆ ಕೊಟ್ಟಿದ್ದಿಲ್ಲ. ಇವರು ನ್ಯಾಯಾಲಯ ಅಂದ್ರೆ ವಕ್ಫ್ ಕೋರ್ಟಿಗೆ ಹೋಗಿ ಅವರು ಸ್ಟೇ ತಗೊಂಡ್ ಬಂದಿದ್ರು. ಆ ಸ್ಟೇ ತಗೊಂಡು ಬಂದಿದ್ದಾರೆ ಅವರು, ಅದ್ರಲ್ಲೇ ಇದು ನಡೀತಾ ಇದೆ. ನಾವು ಏನಾದ್ರೂ ಮಾಡಿದ್ರೆ ನಮಗೆ ವಕ್ಫ್ ಅಧಿಕಾರಿಗಳು ಏನು ಸಂಬಂಧ ಇರಲ್ಲ, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನ್ಯಾಯಾಲಯ ಸಂಬಂಧ ಇರುತ್ತೆ ಅಂತ ಎಲ್ಲ ಒಂದ್ ಕಡೆ ನಮಗೆ ಮಾಹಿತಿ ಇತ್ತು. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಲ್ಲ, ಈ ಸಮಿತಿಯವರು ಏನಿದೆ ನಿರ್ಗಮಿತ ಸಮಿತಿಯವರು 15/10 ರೆಪ್ರೆಸೆಂಟೇಷನ್ ಕೊಡ್ತಾರಲ್ಲ, ಅದರಲ್ಲಿ ಕ್ಲಿಯರ್ ಆಗಿ ಜಡ್ಜ್ಮೆಂಟ್ ಇದೆ. ಬೇಕಾದ್ರೆ ನಿಮಗೆ ಆ ಕಾಪಿನೂ ಕೊಡ್ತೀನಿ ನಾನು ಜಡ್ಜ್ಮೆಂಟ್. ಅದರಲ್ಲಿ ನಾನು ಓದಿ ಹೇಳಿದ್ನಲ್ಲ, ರೆಸ್ಪಾಂಡೆಂಟ್ ನಂಬರ್ 1 ರಾಜ್ಯ ವಕ್ಫ್ ಮಂಡಳಿ ಇದ್ರ ಬಗ್ಗೆ ನಿರ್ಣಯ ತಗೊಳ್ಳಿ ಅಂತ ಆರ್ಡರ್ ಮಾಡಿರ್ತಾರೆ.
ನ್ಯಾಯಾಲಯ ಆರ್ಡರ್ ಮಾಡಿರ್ತಾರೆ. ವಕ್ಫ್ ಟ್ರಿಬ್ಯುನಲ್ ವಕ್ಫ್ ನ್ಯಾಯಮಂಡಳಿ ಬೆಂಗಳೂರು ಡಿವಿಷನ್ ಇದೆಯಲ್ಲ, ಅವರು ಇದು ರಾಜ್ಯ ವಕ್ಫ್ ಮಂಡಳಿ ಇದ್ರ ಬಗ್ಗೆ ನಿರ್ಣಯ ತಗೊಳ್ಳಿ ಅಂತ ಅವ್ರು ಆರ್ಡರ್ ಮಾಡಿರ್ತಾರೆ. ಈಗ ವಕ್ಫ್ ಬೋರ್ಡ್ ನಿರ್ಣಯ ತಗೊಂಡಿದ್ದ? ಅದೇ ನಾನು ಹೇಳ್ತಾ ಇರೋದು. ನಿರ್ಣಯ ತಗೊಂಡು ನಿಮಗೆ ನೇಮಕ ಮಾಡಿದ್ದಾರೆ. 7ನೇ ತಾರೀಕು 7/2/2026 ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಮಾನ್ಯ ನಮ್ಮ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತತೆ. ಅದರಲ್ಲಿ ಸಬ್ಜೆಕ್ಟ್ ನಂಬರ್ 11/1 ಈ ನಿರ್ಣಯ ನಾವು ತಿರಸ್ಕಾರ ಮಾಡ್ತಾರೆ. ಯಾವುದು 15/10 ಅವ್ರೇನು ರೆಪ್ರೆಸೆಂಟೇಷನ್ ಕೊಟ್ಟಿರ್ತಾರಲ್ಲ ಎಕ್ಸ್ಟೆನ್ಷನ್ ಇಂದು, ಆ ತಿರಸ್ಕಾರ ಮಾಡಿ ಇದನ್ನ ವಕ್ಫ್ ಅಧಿಕಾರಿಗಳಿಗೆ ಕರ್ನಾಟಕ ವಕ್ಫ್ ನಿಯಮಾವಳಿ 54/5 ಅಡಿಯಲ್ಲಿ ಉಸ್ತುವಾರಿ ಅಧಿಕಾರಿಯಾಗಿ ನೇಮಕ ಮಾಡಿರ್ತಾರೆ. ಹಾಗಾಗಿ ನಾನು ಇವತ್ತು ಅಧಿಕಾರನ ಸ್ವೀಕಾರ ಮಾಡಿರ್ತೇನೆ. ಸರ್, ಅದಕ್ಕೆ ಇವರು ನಿಮಗೆ ಇರುವಂತ ಮಾಹಿತಿಯಲ್ಲಿ ಇವರ ಮೇಲೆ ಏನಾದರೂ ಆರೋಪಗಳು ಕೇಳಿ ಬಂದಿದ್ದಲ್ಲ, ಅದು ಏನಾದರೂ ಸಾಬೀತಾಗುವ? ನಾನು ಅದೇ ಇವತ್ತೇ ಚಾರ್ಜ್ ತಗೊಂಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ. ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ. ಅಕಸ್ಮಾತ್ ಇವ್ರು ಏನಾದರೂ ಸ್ಟೇ ತಗೊಂಡು ಬಂದ್ರೆ ಮುಂದಿನ ಈಗ ನೋಡಿ, ಕಾನೂನುಗಿಂತ ಮಿಗಿಲಾಗಿ ನಾವೇನಲ್ಲ. ಕಾನೂನು ಏನು ಬರುತ್ತೆ ನಾವು ಅದಕ್ಕೆ ತಲೆ ಬಾಗ್ತೀವಿ. ಮುಂದೆ ಏನು ಅವಕಾಶ ಇದೆ ಸ್ವಲ್ಪ ಮತ್ತೆ ಬರೋಕ್ಕಿಲ್ಲ, ಹೇಳೋಕ್ಕಾಗಲ್ಲ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಓಕೆ.